ನಮಗೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತ ಶಿವಪ್ಪ ನಮ್ಗೌಡ ಅವರೇ, ನಮ್ಮ BU ಹಿರೇಮಠ ಅವರೇ, ಸುಭಾಷ್ ಪಾಟೀಲ್ ಅವರೇ, ಹಾಗೂ RB ಕಲ್ಯಾಣಿ ಅವರೇ, ದೇಶಪಾಂಡೆ ಅವರೇ, ರೂಡ್ಗಿ ಅವರೇ, ಯಲ್ಲಪ್ಪ ನಮ್ಗೌಡ ಅವರೇ, ಚಿಕ್ಕಲಗೌಡ ಅವರೇ, ಚಿಕ್ಕಲಕಟ್ಟಿ ಅವರೇ, SK ಪಾಟೀಲ್ ಅವರೇ, ಕಲ್ಯಾಣಿ ಅವರೇ, ಈ ಎಲ್ಲ ಮತ್ತೊಂದ್ಸಲ ತಮ್ಮನ್ನು ಸ್ವಾಗತ ಬಯಸುತ್ತಾ ಇಲ್ಲಿ ನೆರವೇರಿದಂತ ಸಮಸ್ತ ಯಾದವಾಡ ಗ್ರಾಮದ ಎಲ್ಲ ಗುರು ಹಿರಿಯರನ್ನ, ವಿದ್ಯಾರ್ಥಿಗಳನ್ನ ನಿಮಗೆಲ್ಲ ಈ ಶಿಕ್ಷಣ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ಅನಂತ ಮತ್ತೊಂದ್ಸಲ ತಮಗೆ ಸ್ವಾಗತ ಬಯಸುತ್ತೇನೆ. ಇವತ್ತು ಈ ವಿದ್ಯಾಸಂಸ್ಥೆ ಸುಮಾರು ಪ್ರಿನ್ಸಿಪಲ್ ಅವರು ಹೇಳಿದಂಗ 1957 ಪ್ರಾರಂಭ ಆಗಿ ಸುಮಾರು 70 ವರ್ಷ ಪಾದಾರ್ಪಣೆ ಮಾಡ್ತದೆ. ಸೊ ನಮಗೆಲ್ಲ ಬಹಳ ಖುಷಿ ತರುವಂತಹ ವಿಷಯ. ಯಾಕಂದ್ರೆ ನಾವೆಲ್ಲರೂ ಭಾರತ ದೇಶದಲ್ಲಿ ಮೊದಲಿಂದ 1940 ಸ್ವತಂತ್ರ ಸಿಕ್ಕಾಗಿಂದ ಬಹಳ ಶಿಕ್ಷಣದಿಂದ ವಂಚಿತರಾದಂತ ಬಹಳ ಜನ ಇದು ನಾವು ದೇಶದಲ್ಲಿ. ಅದಕ್ಕೋಸ್ಕರ ಅಂದ್ರೆ ಶಿಕ್ಷಣ ಅಂದ್ರೆ ಶಾಲೆ ಕಲಿದಂತ ಜನ ಬಹಳ ಅದ ನಮ್ಮ ಇಂಡಿಯಾದಾಗ. ಅದಕ್ಕೆ ಈಗೆಲ್ಲ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆ ಬಂದು ಇವತ್ತು ಯಾರು ಶಿಕ್ಷಣದಿಂದ ವಂಚಿತರಾಗ್ತಿಲ್ಲ. ಎಲ್ಲರೂ ಹಳ್ಳಿ ಇರಲಿ ಅಥವಾ ದೊಡ್ಡ ಊರಿರ್ಲಿ ಅಥವಾ ರಾಜಧಾನಿ ಇರಲಿ, ಎಲ್ಲರೂ ಶಿಕ್ಷಣ ಪಡಿತಾ ಇದಾರೆ. ಶಿಕ್ಷಣ ಯಾಕೆ ಪಡಿಬೇಕಂದ್ರೆ ಶಿಕ್ಷಣ ಇದ್ರೆ ನಾವು ಸಮಾಜದಲ್ಲಿ ಮುಂದೆ ಬರಕ್ ಸಾಧ್ಯತೆ. ಅದಕ್ಕಿಂತ ಒಳ್ಳೆ ಕೆಲಸ ಮಾಡಿದಂತ ಕಲ್ಯಾಣಿ ಅವರು, ನಮ್ಮ ನ್ಯಾಮಗೌಡ ಗೌಡ್ರಿಗೆ ಭಗವಂತ ಅವ್ರು ಎಲ್ಲಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಬೆಳೆ ದೇವ್ರ ಪ್ರಾರ್ಥನೆ ಮಾಡ್ತಾ. ಯಾಕಂದ್ರೆ ಅಂತ ಟೈಮ್ದಲ್ಲಿ ಸಂಸ್ಥೆ ಕಟ್ಟಿ ಬೆಳೆಸಿ ಇವತ್ತೆಲ್ಲರಿಗೂ ವಿದ್ಯಾದಾನ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಪುಣ್ಯವಂತರು. ಅವ್ರ ಪುಣ್ಯ ಮಾಡಿದಂತ ಕೆಲಸನ ಈಗ ಮುಂದಿದ್ದಂತ ನಮ್ಮ ಶಿವಪ್ಪ ನ್ಯಾಮಗೌಡರು ಆಡಳಿತ ಮಂಡಳಿ ಸದಸ್ಯರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ, ಯಾಕಂದ್ರೆ 1200 ವಿದ್ಯಾರ್ಥಿ ಇದ್ದಂತವ್ರು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಮಾಡ್ಕೊಂಡು ಈ ಶಿಕ್ಷಣ ಸಂಸ್ಥೆ ಮುಖಾಂತರ ಈ ಭಾಗದಲ್ಲಿರುವಂತಹ ಎಲ್ಲಾ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಸಮಾಜದಲ್ಲಿ ಇನ್ನೂ ಒಳ್ಳೆಯವ್ರನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತು ಶಿಕ್ಷಣ ಇನ್ನೂ ಬಹಳ ನಾವು ಉನ್ನತ ಮಟ್ಟಕ್ಕೆ ಬೆಳೆಸಬೇಕಾಗಿತ್ತು. ಅವೆಲ್ಲ ನೋಡಿದಾಗ ಈಗ ಮೂಡಲಿಗೆ ವಲಯ, ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆಲ್ಲ ಗೊತ್ತಿದ್ದಂಗ ಹೆಚ್ಚಿನ ಅಂದ್ರೆ ಶಿಕ್ಷಣ ಸಂಸ್ಥೆ ಮುಖಾಂತರ ಮುಂದುವರಿತಾ ಇದೆ ಇಡೀ. ಯಾಕಂದ್ರೆ ನಮ್ಮ ಈ ವಲಯದಲ್ಲಿ, ಧಾರವಾಡ ವಲಯದಲ್ಲಿ, ಕಮಿಷನರ್ ವಲಯದಲ್ಲಿ ನಾವು ಹೆಚ್ಚು ಕಮ್ಮಿ 3 ನಂಬರ್ದಾಗ ಅದು. ಯಾಕಂದ್ರೆ ಅಷ್ಟೆಲ್ಲ ಜನ ಇವತ್ತು ಗೌರ್ಮೆಂಟ್ ಸ್ಕೂಲ್ ಬರ್ತಾರೋ, ಪ್ರೈವೇಟ್ ಶಾಲೆಗಳಿಗೂ ಬರ್ತಾವ. ಅಂದ್ರೆ ಶಿಕ್ಷಣ ಕ್ವಾಲಿಟಿ ಅಗದಿ ಬಹಳ ಚೆನ್ನಾಗಿದೆ ನಮ್ಮ ಮೂಡಲಿ ವಲಯದಲ್ಲಿ. ಇನ್ನೂ ಮುಂದಿನ ದಿನಮಾನದಲ್ಲಿ ಇನ್ನೂ ನಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಪಡ್ಕೊಂಡು ಸಮಾಜದಲ್ಲಿ ಅವ್ರು ಇನ್ನೂ ಒಳ್ಳೆಯವರಾಗುವಂತ ಪ್ರಾಮಾಣಿಕ ಪ್ರಯತ್ನ ಈ ಶಿಕ್ಷಣ ಸಂಸ್ಥೆ ಮುಖಾಂತರ ಮಾಡಬೇಕು. ಹೆಚ್ಚಿನ ಜವಾಬ್ದಾರಿ ಶಿವಪ್ಪ ನಮ್ಗೌಡ ತಮ್ಮಾಗಿರ್ತದೆ. ನಾವಿರ್ಬೋದು ಅಥವಾ ನಮ್ಮ ಸಂಸ್ಥೆಯಿಂದ ಏನ್ ಸಾಧ್ಯ ಆಗ್ತದೆ ನಿಮ್ಮೆಲ್ಲ ಶಿಕ್ಷಣ ಸಹಾಯ ಮಾಡಕ್ ನಮ್ಮ ಜೊತೆಗೆ ಯಾವಾಗೂ ನಾವು ಇರ್ತೀವಿ. ತಾವು ಈ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಇನ್ನು ವಿಶೇಷವಾಗಿ ಯಾದವಾಡ ಗ್ರಾಮದ ತಾವೆಲ್ಲರೂ ಅಂದ್ರೆ 11 ಗಂಟೆಗೆ ಬಂದು ಕೂತಿದ್ರಿತ ಒಂದು 10 ನಿಮಿಷ ಕಾರ್ಯಕ್ರಮ ಮುಗಿಸ್ಕೊಂಡಿರ್ತೀನಿ. ಯಾಕಂದ್ರೆ ಬಹಳ ಲೇಟ್ ಆಯ್ತು ಇತ್ತೀಚಿನ ದಿನಮಾನದಲ್ಲಿ. ಯಾಕಂದ್ರೆ ನೋಡ್ರಿ, ಯಾಕಂದ್ರೆ ಈಗ ನಾವು ಜುಲೈದಾಗ ಅದು ಮೇ, ಜೂನ್, ಜುಲೈದಾಗ ಯಾವ ಪ್ರತಿ ಸಲ 1918 ಇಸ್ವಿಯಿಂದ ಯಾವಾಗೂ ಮಳಿ ನಮಗೆ ತಪ್ಪಿರಕ್ಕಿಲ್ಲ. ಕಂಟಿನ್ಯೂ ಮಳಿ ಅಂದ್ರೆ ಜೂನ್, ಜುಲೈದಾಗ ಯಾವಾಗ ಮಳಿ ಬರ್ತೈತಿ, ಲೋಡ್ಸೂರ್ ಬ್ರಿಡ್ಜ್ ಯಾವಾಗ ಬಂದಾಗ್ತೈತಿ, ಹಳ್ಳ್ಯಾಗ ನೀರು ಹೋಗ್ತದ, ಇಂಥ ಟೆನ್ಷನ್ ಆಗಿರ್ತದ. ಈ ಸಲ ಯಾಕೋ ದೇವ್ರ ಏನು ಗೊತ್ತಿಲ್ಲ, ಒಟ್ಟ ಮೇದಾಗ ಮಳಿ ಇಲ್ಲ, ಜೂನ್ದಾಗಿಲ್ಲ, ಜುಲೈದಾಗಿಲ್ಲ. ಬಹಳ ಕೆಟ್ಟ ಪರಿಸ್ಥಿತಿ ನಮ್ಮೆಲ್ಲ ರೈತರದಾಗೈತಿ. ಅದಕ್ಕೆ ನಾನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ವಿನಂತಿ ಮಾಡ್ಕೊಂತ. ಯಾಕಂದ್ರೆ ನಮಗೆ GLBC ಕಾವಲಿಗೂ ಸಾಕಷ್ಟು ನೀರೈತಿ, ಹೊಳಿಗೂ ನೀರೈತಿ. JRBC ಮುಖಾಂತರ ಬರುವಂತ ಕಾವಲಿಗೆ ನೀರಿಲ್ಲ. ಈ ಭಾಗದ ರೈತರಿಗೆ ಬಹಳ ತ್ರಾಸ ಆಗ್ತದೆ ಅಂದಾಗ ನಿನ್ನೆ ಅವ್ರು 1 TMC ನೀರು ಈ ಕಾವಲಿಗೆ ಬಿಡುಗಡೆ ಮಾಡಿದ್ರು. ಮತ್ತೆ ಹಿರಣ್ಯಕೇಶಿಂದ 800 ಬರತೈತೆ. ಎಲ್ಲ ಕೂಡ ನಾನು ಏನ್ ಹೇಳಿದ್ರೆ ನಮ್ಮೆಲ್ಲ NSS ಸ್ಟಾಫ್ಗೆ ಕಡಿಕ ಯಾದವಾಡ ದಂಡಿಗೆ ಬರುತ್ತಗ ನೀರು ಮುಡಿಸಬೇಕಂತ ಹೇಳಿದ್ರೆ. ಯಾಕಂದ್ರೆ ಈ ಭಾಗದಲ್ಲಿರುವಂತ ಎಲ್ಲ ಅಂದ್ರೆ ತಪ್ಸಿ, ಕ್ಯಾಮನ್ಕೋಲ, ಕೌಜುಲ್ಗಿ, ಬೆಟಗೇರಿ ಹಿಂಗೆಲ್ಲ ಬರ್ಕೋತ ಯಾದವಾಡ ದಂಡಿ ತಕ ವೈಡಿ ತಿರಿತಕ ಒಟ್ಟು ನಮ್ಮ ಭಾಗದಲ್ಲಿ ರೈತರಿಗೆ ನೀರು ಮುಟ್ಟಿದ್ದಾತಂದ್ರೆ ಬಹಳ ಅನುಕೂಲ ಆಗ್ತೈತೆ. ಯಾಕಂದ್ರೆ ಈ ಸಲ ನಾವು ನೀರು ಕೊಡದಿಲ್ಲ ಅಂದ್ರೆ ಒಂದ್ಸಲ ಬೆಳೆ ಬಂದಿತ್ತು ನಮ್ಮ ರೈತರಿಗೆ ಬಹಳ ತ್ರಾಸ ಆಗ್ತೈತಿ. ಅದಕ್ಕೆ ನೀರು ಹೆಂಗಾರ ಬಿಟ್ಟಿದಾರೋ ಆದಷ್ಟು ಅಂದ್ರೆ ನಮ್ಮ ಯಾದವಾಡ ದಂಡಿಗೆ ನೀರು ತಂದು ಮುಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಎಲ್ಲ ಬೆಳಿಗ್ಗೆ ಅಂದ್ರೆ ನೀರನ್ನ ಅಂದ್ರೆ ಬೆಳಿಗ್ಗೆ ಉಪಯೋಗ ಮಾಡ್ಕೊರಿ. ಮುಂದಾದಷ್ಟು ದೇವರು ಭಗವಂತ ಮಳಿ ಕೊಡ್ಲಿಕ್ಕೆ ಎಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂಡು ಮಳಿ ಆಯ್ತಂದ್ರೆ ನೀವೆಲ್ಲ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ. ಅದಕ್ಕೆ ನೀರನ್ನ ಎಲ್ಲ ಕಡೆ ಬಿಟ್ಟು ಅನುಕೂಲ ಮಾಡುವಂತ ಕೆಲಸ ಅದನ್ನು ಮಾಡ್ತೀವಿ. ಮತ್ತೆ ಯಾದವಾಡ ಗ್ರಾಮದಲ್ಲಿ ಈಗಾಗಲೇ ಯಾಕಂದ್ರೆ ಅಂದ್ರೆ ಅಭಿವೃದ್ಧಿ ವಿಚಾರದಾಗ ಈಗಾಗಲೇ ನಾನು ಯಾಕಂದ್ರೆ 2023 2 ಮಠಕ್ಕೆ ಆಶ್ವಾಸನೆ ಕೊಟ್ಟಿದ್ದ. ಎಲ್ಲ ಸರ್ ಮಠಕ್ಕೆ ಈಗಾಗಲೇ 35 ಲಕ್ಷ ರೂಪಾಯಿ ಅವ್ರಿಗೆ ಹಾಕಿದ್ವಿ. ಬಸಪ್ಪ ಅಂದ್ರೆ ಅಜ್ಜನ ಮಠಕ್ಕೆ ಅಲ್ಲಿ 30 ಲಕ್ಷ ಹಾಕಿದ್ವಿ.
ಬೆಳಗ್ಲಿ ಬಸಪ್ಪ ಮುತ್ಯಾನ ಅಜ್ಜಾಕ 30 ಲಕ್ಷ ರೂಪಾಯಿ ಅವ್ರಿಗೆ ಹಾಕಿದ್ವಿ, 35 ಲಕ್ಷ ಅಲ್ಲಿ ಹಾಕಿದ್ವಿ. ಅಂದ್ರೆ 2 ಅಂದ್ರೆ ಸಮುದಾಯ ಒಂದು ದೊಡ್ಡದು ಕಟ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಯಾದವಾಡ ಗ್ರಾಮದ ಭಾಗದ ಜನಕ್ಕೆ ಇನ್ನೊಂದು ಹೇಳ್ತೀನಿ, ಯಾಕಂದ್ರೆ ಈಗಾಗಲೇ PWD ಇಲಾಖೆಯಿಂದ ಅರಬಾವಿ ಮಠದಿಂದ ಲೋಕಾಪುರ್ ನಮ್ ಕ್ರಾಸ್ ಎಲ್ಲ ಮುಗಿತಕ ಈ ದೊಡ್ಡ ರೋಡ್ ಏನೈತಿಲ್ಲ ಹಗಲೆಲ್ಲ ಅದು ಕೆಡ್ತಿತ್ತು, ಸಿಮೆಂಟ್ ಗಾಡಿ ಬಹಳ ಓಡಾಡ್ತಿದ್ವು. ಅದಕ್ಕೆ ನಾನು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿನಂತಿ ಮಾಡ್ಕೊಂಡಾಗ ಅರಬಾವಿ ಮಠದಿಂದ ಲೋಕಾಪುರ್ ತಕ ಸುಮಾರು 560 ಕೋಟಿ ಸ್ಯಾಂಕ್ಷನ್ ಮಾಡತ್ತಾರ. ಅಂದ್ರೆ ಡಬಲ್ ರೋಡ್ ಆಗೋದು ಅದು. ಅದಕ್ಕೆ ಡಬಲ್ ರೋಡ್ ಆಗ್ತೈತಿ ಶಾಶ್ವತವಾಗಿ. ಅಂದ್ರೆ ನೀವೇನು ಯಾದವಾಡದಿಂದ ಎಕಡೆ ಹೋಗ್ಬೇಕಂದ್ರು ಶಾಶ್ವತವಾಗಿ ಅದೊಂದು ರೋಡ್ ಆಗ್ತೈತಿ. ಅದಕ್ಕೆ ಈ ತರ ಅಭಿವೃದ್ಧಿ ಕೆಲಸನೂ ನಾವು ಮಾಡತ್ತಿ ಈ ಭಾಗದಲ್ಲಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮಗೆ ಯಾವತ್ತು ಇರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಶಿಕ್ಷಣ ಸಂಸ್ಥೆ ಇನ್ನೂ ಉನ್ನತ ಬೆಳೀಲಿ. ಪೂಜ್ಯರ ಆಶೀರ್ವಾದ ನಮಗೆ ಯಾವಾಗ ಇರ್ತೈತಿ. ಅದಕ್ಕೆ ಈ ಶಿಕ್ಷಣ ಸಂಸ್ಥೆದವರು ಇನ್ನೂ ಪ್ರಾಮಾಣಿಕವಾದಂತ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡ್ಲಿಕ್ಕೆ ಕೆಲಸ ಮಾಡತ್ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆದವರು ಅಜ್ಜರು ಎಲ್ಲರೂ ತಗೊಳ್ಳೋ ನಮಗೆ ಗೌರವಪೂರ್ವಕ ಸತ್ಕಾರ ಮಾಡಿ ಅಭಿನಂದಿಸಲಿದಾಗ ತಮಗೆ ಅನಂತ ಕೋಟಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.